ಇನ್ನು ಪಾಯಿಂಟ್ ಏನಂದರೆ, ನೀವು ಏನನ್ನು ಯೋಚಿಸುತ್ತೀರೋ ಅದೇ ಆಗುತ್ತೀರಿ. ಇದರ ಮೇನ್ ಥೀಮ್ ಏನಪ್ಪ ಅಂದರೆ, ಈ ಬುಕ್ನ ರಿಲೇಟೆಡ್ ಒಂದು ಥೀಮ್ ಅಂದರೆ ಒಂದು ಹೆಡ್ಲೈನ್ ಯಾವ ಥರ ಅಂದರೆ, ಇದರಲ್ಲಿ ಅರ್ಥ ಮಾಡ್ಕೋಬೋದು. ನೀವು ಏನನ್ನು ಯೋಚಿಸ್ತೀರೋ ನೀವು ಅದೇ ಆಗುತ್ತೀರಿ. ಇದು ನನ್ನ ಕೈಲಿ ಆಗಲ್ಲಪ್ಪ, ನಾನು ಮಾಡೋಕ್ಕಾಗಲ್ಲಪ್ಪ ಅಂತ ಅಂದ್ಕೊಂಡ್ರೆ ಆಗೋದಿಲ್ಲ. ಅದೇ ನನ್ನ ಕೈಲಿ ಆಗೇ ಆಗುತ್ತೆ ಅಂತಂದರೆ ಡೆಫಿನೆಟ್ಲಿ ನಿನ್ನ ಮೈಂಡಿಗೆ ಹೇಳ್ದಂದರೆ ಅದು 100ಕ್ಕೆ 200% ನಂಬಿಸ್ಬೇಕು. ನೀವು ಸುಳ್ಳನ್ನು ಇನ್ನೊಬ್ಬರಿಗೆ ಯಾರಿಗಾದ್ರೂ ಹೇಳ್ತೀರಂದರೆ ಅದು ನೀವು ಸುಳ್ಳು ಹೇಳ್ತೀರಂತ ಗೊತ್ತಿರಲಿದ್ರು ನಿಮಗೆ ಗೊತ್ತಿರುತ್ತೆ ಸುಳ್ಳು ಹೇಳ್ತಾ ಇದ್ದೀನಿ ಅದೊಂದು. ಅವ್ರನ್ನ 100-200% ಹೆಂಗೆ ನಂಬಿಸ್ತೀರೋ ಅದೇ ಥರ ನಿಮ್ಮ ಮೈಂಡಿಗೆ ಒಂದು ಅರ್ಥ ಮಾಡಿಸಿ. ಅಂದರೆ ನೀವು ಏನನ್ನು ಯೋಚಿಸ್ತೀರ ಅಂದರೆ, ನೀವು ನಿಮ್ಮ ಮೈಂಡಿಗೆ ಆ ಸಕಾರಾತ್ಮಕ ಭಾವನೆಯನ್ನು ಅಥವಾ ನಕಾರಾತ್ಮಕ ಭಾವನೆ ಯಾವುದಾದ್ರೂ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಯಾವುದನ್ನು ನೀವು ತುಂಬಿಸ್ತೀರೋ ಅದನ್ನು ನಂಬಿಸಿ. ಅದನ್ನು ನಕಾರಾತ್ಮಕ ತುಂಬಿಸೋಕ್ಕಿಂತ ಪಾಸಿಟಿವನ್ನು ಅಂದರೆ ನೆಗೆಟಿವ್ ತುಂಬಿಸೋಕ್ಕಿಂತ ಪಾಸಿಟಿವ್ ತುಂಬಿಸ್ರಿ. ಆಗ ನಿಮಗೆ ಒಳ್ಳೆ ಒಂದು ಯಶಸ್ಸು ಸಿಗುತ್ತೆ ಅನ್ನೋದು ಈ ಬುಕ್ಕದಲ್ಲಿದೆ. ಇನ್ನೊಂದು ನಾನು ನಂಬಿರೋ ಒಂದು ಥಾಟ್ ಏನಪ್ಪ ಅಂದರೆ, ನಾನು ಏನೋ ಸ್ವಲ್ಪ ಚೇಂಜ್ ಆಗಿದ್ದೀನಪ್ಪ, ಏನೋ ಮೈಂಡ್ನಲ್ಲಿ ಸ್ವಲ್ಪ ಏನೋ ಚೇಂಜ್ ಆಗ್ತಾ ಇದ್ದೀನಪ್ಪ ಅಂದರೆ, ನನಗೆ ಒಂದು ಒಂದು 2 ಬುಕ್ಕು ನನ್ನ ಜೀವನದಲ್ಲಿ ಒಂದು ಭಾವನೆನ ಹೊರಗೆ ಹಾಕೋಕ್ಕೆ ಅಂದರೆ ಏನೋ ಸ್ವಲ್ಪ ಚೇಂಜ್ ಆಗೋಕ್ಕೂ ಅಂದರೆ 2 ಬುಕ್ ಕಾರಣ. ಒಂದು ಭಗವದ್ಗೀತೆ, ಎರಡನೇ ಬುಕ್ ಅಂದರೆ ಅದೇ ಈ ಸೂಕ್ತ ಪ್ರಜ್ಞೆ ಮನಸ್ಸಿನ ಶಕ್ತಿ, ದಟ್ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್. ಈ ಬುಕ್ದಾನೆ ನಾನು ಏನೋ ಚೇಂಜಸ್ ಆಗ್ತಾ ಇದ್ದೀನಿ, ಇನ್ನೂ ಚೇಂಜ್ ಆಗಿದ್ದೀನಿ ಅನ್ನೋಕ್ಕಿಂತ ಚೇಂಜ್ ಆಗ್ತಾ ಇದ್ದೀನಪ್ಪ, ದಿನದಿಂದ ದಿನಕ್ಕೆ ಚೇಂಜ್ ಆಗ್ತಾ ಇದ್ದೀನಿ, ವರ್ಕ್ ಮಾಡ್ತಾ ಇದ್ದೀನಿ, ಕಲಿತಾ ಇದ್ದೀನಿ, ಬೆಳೀತಾ ಇದ್ದೀನಿ ಅಂತಂದರೆ ಇದಕ್ಕೆ ಇವೆರಡೇ ಬುಕ್ ಕಾರಣ. ನೀವು ಭಗವದ್ಗೀತೆ ಬುಕ್ಕನ್ನು ಓದಿ, ಈ ಬುಕ್ಕನ್ನು ಓದಿ ನಿಮಗೆ 2 ರೀತಿಯೂ ಅರ್ಥ ಆಗುತ್ತೆ. ಅದು ವಾಸ್ತವ ಮುಂದಾಲೋಚನೆ ಬಗ್ಗೆ ನಿಮಗೆ ತಿಳಿಸುತ್ತೆ, ಅಂದರೆ ಹೇಗಿರ್ಬೇಕೆ ನಮ್ಮದು. ಇದು ಈಗ ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡೋದು ಹೇಳ್ಕೊಡುತ್ತೆ. ಇನ್ನೊಂದು ಇದರಲ್ಲಿ ಏನಿದೆ ಅಂದರೆ, ಮೆಂಟಲ್ ಮೂವಿ ಮೆಥಡ್ ಅಂತ ಒಂದು ಟಾಪಿಕ್ ಇದೆ. ಇದು ಏನಪ್ಪ ಅಂದರೆ, ಬೈಬಲ್ನಲ್ಲಿ ಒಂದು ಮಾತಿದೆ, ನೀವು ಪ್ರಾರ್ಥನೆಯಲ್ಲಿ ಏನನ್ನೇ ಬೇಡಿ ಆದರೆ ವಿಶ್ವಾಸ ಇಟ್ಟರೆ ಮಾತ್ರ ಪ್ರಾಪ್ತಿಯಾಗುತ್ತದೆ. ಯಾವುದಾದ್ರೂ ವಿಷಯವನ್ನು ಸತ್ಯವೆಂದು ನಂಬಿದರೆ ಅದು ನಿನಗೆ ಪ್ರಾಪ್ತವಾಗುತ್ತದೆ. ಮೆಂಟಲ್ ಮೂವಿ ಮೆಥಡ್ ಅಂದರೆ ಇದನ್ನೇ ಅರ್ಥ ಮಾಡ್ಕೋಬೇಕು. ನೀವು ಮೆಂಟಲ್ ಮೂವಿ ಮೆಥಡ್ ಅಂದರೆ ಕಣ್ಣು ಮುಚ್ಚಿ ನೀವು ಕನಸಿನಲ್ಲಿ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಅಂದ್ಕೋಬೇಕಂದ್ರೆ, ನೀವು ಪ್ರಾರ್ಥನೆ ಅಂದರೆ ದೇವರನ್ನು ಬೇಡೋದಕ್ಕಿಂತ ದೇವರನ್ನು ಬೇಡಿ ನೀವು ನನಗೆ ಇದು ಕೊಡಪ್ಪ, ಅದು ಕೊಡಪ್ಪ, ನಾನು ಹಂಗಿರ್ಬೇಕಪ್ಪ ಹಿಂಗಿರ್ಬೇಕಂತ ನೀವು ದೇವರನ್ನು ಬೇಡ್ತಿರೋ ಹೊರತು ನಿಮ್ಮನ್ನು ನೀವು ಬೇಡ್ಕೊಳ್ಳಲ್ಲ. ನಿಮ್ಮನ್ನು ನೀವು ನಂಬಿಸ್ಬೇಕು. ಅಂದರೆ ನಿಮ್ಮಲ್ಲಿ ನೀವು ವಿಶ್ವಾಸ ಇಟ್ಟರೆ ಅದು ಡೆಫಿನೆಟ್ಲಿ ಸಿಗುತ್ತೆ, ಕೆಲಸ ಆಗುತ್ತೆ ಅನ್ನೋದು ಮೆಂಟಲ್ ಮೂವಿ ಮೆಥಡ್. ನೀವು ಇಮ್ಯಾಜಿನೇಷನ್ ತಗೊಳ್ಳಿ, ಕಣ್ಣು ಮುಚ್ಚಿ ನೀವು ಚಂದ್ರಗ್ರಹಕ್ಕಾದರೂ ಹೋಗ್ಬೋದು, ಸೂರ್ಯನಲ್ಲಿಗಾದರೂ ಹೋಗ್ಬೋದು. ಚಂದ್ರ ಅದು ಒಂದು ಉಪಗ್ರಹ, ಆ ಚಂದ್ರನಲ್ಲಿಗಾದರೂ ಹೋಗ್ಬೋದು. ಅಥವಾ ಸೌರವ್ಯೂಹ ಮಂಡಲ, ದೂರ ನಿಂತ್ಕೊಂಡು ಒಂದು ಗ್ಯಾಲಕ್ಸಿನ ದೂರ ನಿಂತ್ಕೊಂಡು ನೋಡೋ ಶಕ್ತಿ ನಿಮ್ಮಲ್ಲಿದೆ. ಒಂದೇ ಸೆಕೆಂಡಲ್ಲಿ ಅಮೇರಿಕಕ್ಕೆ ಹೋಗೋಷ್ಟು ಶಕ್ತಿ ಇದೆ ಮನಸ್ಸಿಗೆ. ಅಂಥದ್ರಲ್ಲಿ ನಿಮ್ಮ ಮನಸ್ಸನ್ನು ನಿಮಗೆ ಹತೋಟಿಯಲ್ಲಿ ಇಟ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂದರೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಮೆಂಟಲ್ ಮೂವಿ ಮೆಥಡು ಮೇನ್ ಕಾನ್ಸೆಪ್ಟು, ಇದನ್ನು ನೀವು ಮೇನ್ ಅರ್ಥ ಮಾಡ್ಕೊಳ್ಳಿ. ಅಂದರೆ ಬೈಬಲ್ನಲ್ಲಿ ಅದೇ ಮಾತಿದೆ, ಹೇಳಿದನಲ್ಲ, ನೀವು ಪ್ರಾರ್ಥನೆಯಲ್ಲಿ ಏನನ್ನೇ ಬೇಡಿ. ಅಂದರೆ ಪ್ರಾರ್ಥನೆ ನೀವು ಯಾವುದೇ ದೇವರನ್ನಾಗಿರ್ಬೋದು, ನೀವು ದೇವರನ್ನು ಏನು ಬೇಡ್ತೀರೋ ಅದು ನಿಮಗೆ ಸಿಗುತ್ತೆ ಅನ್ನೋ ಒಂದು ಮನೋಭಾವನೆಕಿನ ನಿಮ್ಮಲ್ಲಿ ನೀವು ವಿಶ್ವಾಸ ಇಟ್ಟರೆ ಮಾತ್ರ ಸಿಗುತ್ತದೆ ಅನ್ನೋದು ಇದರ ಕಾನ್ಸೆಪ್ಟ್. ಇದು ಕರೆಕ್ಟಾಗಿದೆ. ಇನ್ನೊಂದು ಗೋತೆಯವರ ಪ್ರಕಾರ ಅಂದರೆ, ಗೋತೆ ಅಂದ್ರೆ ಒಂದು ತತ್ವಜ್ಞಾನಿ, ಆತ ಹೇಳಿದ ಪ್ರಕಾರ ಅಂದರೆ, ನನ್ನ ಬದಿಗೆ ನನ್ನ ಸ್ನೇಹಿತ ಇದ್ದಾನೆ ಎಂದು ಭಾವಿಸಿ ನಿಮ್ಮ ಜೊತೆಗೆ ನೀವೇ ಚರ್ಚೆ ಮಾಡಿ. ಓಕೆ, ಇದೊಂದು ಕಾಮನ್ ಥಿಂಕ್ ಆದರೂ ಪರವಾಗಿಲ್ಲ, ಆದರೂ ಒಂದು ಅರ್ಥವಿದೆ ಇದರಲ್ಲಿ. ನೀವು ನನ್ನ ಜೊತೆ ಅವನಿದ್ದರೆ ನಾನು ಚೆನ್ನಾಗಿರ್ತಿದ್ದಪ್ಪ, ನನ್ನ ಸ್ನೇಹಿತಿದ್ದರೆ ನಾನು ಚೆನ್ನಾಗಿರ್ತಿದ್ದಪ್ಪ, ಇಲ್ಲ ಅವಳಿದ್ದರೆ ಚೆನ್ನಾಗಿರ್ತಿದ್ದಪ್ಪ ಅಂತ ನೀವು ಕಾನ್ಸೆಪ್ಟ್ ಅಂದ್ಕೊಂಡಿರ್ತೀನಿ. ನಿಮ್ಮ ಫ್ರೆಂಡು ಯಾವುದೋ ಮೂಲೆಯಲ್ಲಿ ಇರ್ತಾನೆ, ನಿನಗೆ ಧೈರ್ಯ ತುಂಬಕ್ಕೆ ಯಾರಿರಲ್ಲ, ನೀವು ಒಬ್ಬರೇ ಇರ್ತೀರ. ಅವಾಗ ನೀವು
ಇದು ಯಾವ ಥರ ವರ್ಕ್ ಮಾಡುತ್ತೆಪ್ಪ ಅಂದರೆ, ನೀವು ನಿಮ್ಮ ಕಾನ್ಷಿಯಸ್ ಮೈಂಡಿಗೆ ಹೇಳಿ. ಅಂದರೆ ನಿಮ್ಮ ಫ್ರೆಂಡ್ನ ಒಂದು ಧ್ವನಿ ನಿಮಗೆ ಯಾವ ಥರ ವಾಯ್ಸ್ ಬರುತ್ತೆ ಅದನ್ನು ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಬದಿಗೇನೆ ನಿಮ್ಮ ಫ್ರೆಂಡ್ ಇದ್ದಾನೆ ಅಂತ ಅಂದ್ಕೊಳ್ಳಿ. ನಿಮ್ಮ ಫ್ರೆಂಡಿಗೆ ನೀವು ಕ್ವಶನ್ ಕೇಳಿ, ನಿಮ್ಮ ಫ್ರೆಂಡಿಂದನೇ ನಿಮಗೆ ಏನು ಅನ್ನಿಸ್ತೋ ಆ ಥರ ಉತ್ತರ ನೀವು ತಗೊಳ್ಳಿ. ಅವರೇ ಇರ್ಬೇಕಂತೇನಿಲ್ಲ, ಅವರು ಇದ್ದಾರೆ ಎಂದು ಭಾವಿಸಿ ಅವನಿಂದ ನಿಮಗೆ ಏನು ಅರ್ಥ ಅವನಿಂದ ನಿಮಗೆ ಏನು ರಿಸೀವ್ ಮಾಡ್ಕೊಳೋ ಕೆಪಾಸಿಟಿ ಇರುತ್ತೆ ನೋಡು, ಅದು ಮಾಡಿರಿ. ನಿಮಗೆ ಅಕಸ್ಮಾತ್ ಏನೋ ಒಂದು ಕಷ್ಟ ಇದೆಯಪ್ಪ ಅಂದರೆ ಹೇಳ್ಕೊಬೇಕಂತ ನೀವು ಅಂದ್ಕೊಂಡಿರ್ತೀರಿ, ಅದನ್ನು ಅವನ ಹತ್ರ ಅವನು ಇರಲೇಬೇಕಂತಿಲ್ಲ. ಅವನಿಲ್ಲಪ್ಪ ಅಂದರೆ ಇಲ್ಲೇ ಸೈಡಿಗೆ ನನ್ನ ಫ್ರೆಂಡ್ ನನ್ನ ಬದಿಗೇನೆ ಇದ್ದಾನೆ ಅಂತ ಅಂದ್ಕೊಂಡು ಭಾವಿಸಿ ನೀವು ನಿಮ್ಮ ಫ್ರೆಂಡನ್ನೇ ಕೇಳಿ, ನನಗೆ ಹಿಂಗಾಗಿದೆ ಸಮಸ್ಯೆ, ಇದಕ್ಕೆ ಪರಿಹಾರ ಏನು ಅಂತಂದು ಅವನ್ನ ಕೇಳಿ. ಅದರ ಪ್ರತ್ಯುತ್ತರ ಬಂದೇ ಬರುತ್ತೆ. ಯಾಕಂದರೆ ನೀವೇನು ಅಂದ್ಕೊಂಡಿರ್ತೀರಿ, ನನ್ನ ಫ್ರೆಂಡು ನನಗೆ ಸಮಾಧಾನ ಮಾಡ್ತಾನೆ ಅಂದರೆ ನೀವು ಅಂದ್ಕೊಂಡಿರ್ತೀರಿ. ನಾವು ಇರಲಿದ್ರೂ ಅವ್ನು ಯಾವ ಥರ ಸಮಾಧಾನ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಅದೇ ರೀತಿ ನೀವು ರಿಸೀವ್ ಮಾಡ್ಕೋಬೋದು. ಇದು ಒಂದು ಮೆಂಟಲ್ ಮೂವಿ ಮೆಥಡ್ ಅಂತ ಅನ್ಕೋಬೋದು. ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ನಮ್ಮ ಈ ಯೂಟ್ಯೂಬ್ ಚಾನಲ್ನಲ್ಲಿ ಈ ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ನ ಒಂದು ಭಾಗನೇ ಅನ್ಕೋಬೋದು. ಮುಂದೆ ಇನ್ನೂ ಅನೇಕ ವಿಡಿಯೋಗಳು ಮಾಡ್ತೀನಿ, ಇನ್ನು ಅನೇಕ ವಿಷಯಗಳನ್ನು ತಿಳ್ಕೊಂಡು ನಿಮಗೆ ಹೇಳ್ತೀನಿ. ಹಾಗೆ ಚೆನ್ನಾಗಿರೋ ಬುಕ್ಕುಗಳನ್ನು ಓದಿ, ನೀವು ಮೊಬೈಲನ್ನು ಸ್ವಲ್ಪ ಬದಿಗಿಡಿ. ಯಾಕಂದರೆ ಬುಕ್ಕದಿಂದ ನಾಲೆಜ್ ಬರುತ್ತೆ ಹೊರತು ಮತ್ತೇನು ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಬುಕ್ಕದಿಂದ ಸಿಕ್ಕಾಪಟ್ಟೆ ಚೆನ್ನಾಗಿ ನಾಲೆಜ್ ಬರುತ್ತೆ. ನೀವು ಮೊಬೈಲನ್ನು ಹಿಡ್ಕೊಂಡು ರೀಲ್ಸ್ ಸ್ಕ್ರೋಲ್ ಮಾಡ್ಕೊತ ಇದು ಮಾಡೋ ಬದಲು ಅದನ್ನೇ ಯಾವುದಾದ್ರೂ ಬುಕ್ ಓದಿ, ಇಲ್ಲಾಂದ್ರೆ ಏನೋ ಒಂದು ಸ್ಕಿಲ್ ಕಲೀರಿ, ಏನೋ ಒಂದು ನಿಮಗೆ ರೈಟಿಂಗು ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಆ ವರ್ಕ್ನಲ್ಲಿ ತೊಡಗಿ ನಿಮ್ಮ ಮೈಂಡನ್ನು ಮೊದಲು ಕಂಟ್ರೋಲ್ ಮಾಡಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.